ಹಾಯ್ ಫ್ರೆಂಡ್ಸ್, ಇವತ್ತು ತೊಗರಿಬೇಳೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ. ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಸ್ವಲ್ಪ ತೊಗರಿಬೇಳೆ ತೊಗೋಬೇಕು, ಜಾಸ್ತಿ ಬೇಡ. ನಮ್ಗೆ ಎಷ್ಟು ಬೇಕೋ ಅಷ್ಟು, ತುಂಬ ಬೇಳೆ ಹಾಕಿದ್ರು ಚೆನ್ನಾಗಿರಲ್ಲ. ಹಂಗಾಗಿ ಒಂದು ಚಿಕ್ಕ ಲೋಟದ ಒಂದು ಲೋಟ ಹಾಕಿ ತೊಳೆದು, ಮತ್ತು ಟೊಮೆಟೊನ ಯಾವಾಗಲೂ ಯಾಕೆ ಕಟ್ ಮಾಡಾಕ್ತೀನಿ ಅಂದರೆ ಏನಾದ್ರು ಕೊಳ್ತಿದ್ರೆ ಹುಳ ಬಂದಿರೋ ಗೊತ್ತಾಗಲ್ಲ. ಹಾಗಾಗಿ ನೋಡಿ, ನುಗ್ಗೆ ಸೊಪ್ಪು ಒಂದು ದೊಡ್ಡ ಕಟ್ಟಿತ್ತು, ಅದು ಅಕ್ಕ ತಂದು ಕೊಟ್ಟಿದ್ದು, ಅದು ಬಿಡಿಸಿಟ್ಟಿದ್ದೀನಿ. ಮೊದಲೇನು ಮಾಡಬೇಕು, ನೀರಿಗೆ ಸಾಲ್ಟು ಮತ್ತು ಅರಿಶಿನ ಹಾಕಿ ಸ್ವಲ್ಪ ನೆನೆಸ್ಬೇಕು ಸೊಪ್ಪು ಒಂದು 5 ನಿಮಿಷ. ಏನಾರಲ್ಲಿ ಹುಳ ಇರುತ್ತೋ ಏನಿರುತ್ತೋ ಗೊತ್ತಿರಲ್ವಲ್ಲ, ಹಾಗಾಗಿ ನೆನೆಸಿ ಒಂದು 2 ಸಲ ತೊಳೆದು ಸೋರ್ಲಿಕ್ಕೆ ಇರ್ತೀನಿ, ನೀರು ಸೋರ್ಲಿ ಅಂತ. ಆಮೇಲೆ ಟೊಮೆಟೊ ಬೆಂದಿರುತ್ತೆ ನೋಡಿ, ಟೊಮೆಟೊನ ಒಂದು ಬಟ್ಲಿಗೆ ಹಾಕಿ ನೀರು ಹಾಕಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಕಿವುಚಿಟ್ಕೋಬೇಕು. ಮತ್ತು ನೀರೊಂದು ಪಾತ್ರೆಯಲ್ಲಿ ಕುದಿಯೋಕೆ ಇಡಬೇಕು. ಕುದಿತಿರೋ ನೀರಿಗೆ ನಾವು ಸೊಪ್ಪು ತೊಳೆದಿಟ್ಟಿರ್ತೀವಲ್ಲ, ಆ ಸೊಪ್ಪು ಹಾಕಬೇಕು. ಆಮೇಲೆ ನೋಡಿ, ಟೊಮೆಟೊದ ಸ್ಕಿನ್ನೆಲ್ಲ ಇರುತ್ತೆ ನೋಡಿ ಮೇಲ್ಗಡೆ, ಅದನ್ನೆಲ್ಲ ತೆಗೆದು ಅದನ್ನ ಕಿವುಚಿಟ್ಕೊಂಡು, ಅದಕ್ಕೆ ಉಪ್ಸಾರು ಖಾರ ಇರುತ್ತೆ ನೋಡಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಉಪ್ಸಾರು ಖಾರನ ಈ ಟೊಮೆಟೊ ಕಿವುಚಿರ್ತೀವಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಬೇಯ್ತಾ ಇರುತ್ತಲ್ಲ ಸೊಪ್ಪು, ಅರ್ಧಂಬರ್ಧ ಬೆಂದಿರೋ ಸೊಪ್ಪಿಗೆ ನಾವು ಈ ನುಗ್ಗೆ ಸೊಪ್ಪು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಬೇಳೆನೂ ಹಾಕ್ಬಿಟ್ರೆ ಬೇಳೆನೂ ಬೆಂದೋಗುತ್ತೆ ಅಂತೇಳಿ ಬೇಳೆ ಹಾಕಲ್ಲ. ಸೊಪ್ಪು ಹಾಕಿನೇ ಅರ್ಧಂಬರ್ಧ ಬೆಂದಾದಮೇಲೆ ಈ ಕಿವುಚಿಟ್ಟಿರ್ತೀವಿ ನೋಡಿ ಟೊಮೆಟೊ ಮತ್ತು ಉಪ್ಸಾರು ಖಾರ, ಇದನ್ನು ಹಾಕಿ ಮತ್ತು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ, ಬೇಳೆ ಹಾಕಿ ಸಾಲ್ಟ್ ಹಾಕಿ, ನೀರು ನಮಗೆ ಎಷ್ಟು ತೆಳ್ಳೆ ಬೇಕಾ ಗಟ್ಟಿ ಬೇಕಾ ನೋಡಿ ಮಾಡ್ಕೊಬೋದು. ಒಗ್ಗರಣೆನೂ ಬೇಕಂದ್ರೆ ಹಾಕೋಬೋದು, ಎಣ್ಣೆ ಸಾಸಿವೆ ಈರುಳ್ಳಿ ಅದನ್ನೂ ಹಾಕ್ಬೋದು. ನಾನು ಹಾಕ್ತೀನಿ, ಈ ಸಲ ಏನು ಹಾಕಲಿಲ್ಲ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ, ಅನ್ನ ಮಾಡಿದ್ದೆ, ಉಪ್ಸಾರು ಮಾಡಿದ್ದೆ. ಟ್ರೈ ಮಾಡಿ. ತುಂಬ ನುಗ್ಗೆ ಸೊಪ್ಪು ಯಾಕಂದರೆ ಒಳ್ಳೊಳ್ಳೆ ಅಂಶ ಇರುತ್ತೆ ನೋಡಿ, ಕಬ್ಬಿಣದ ಅಂಶ ಇರುತ್ತೆ, ಎಲ್ಲ ತುಂಬ ಒಳ್ಳೆಯದು, ಶಕ್ತಿ ಇರುತ್ತಲ್ವ. ಹಾಗಾಗಿ ವಾರಕ್ಕೊಂದು ಸಲ ಮಾಡ್ಕೊಂಡು ತಿಂದರೆ ತುಂಬ ಉತ್ತಮ, ಚೆನ್ನಾಗಿರುತ್ತೆ. ಇದು ಕುದಿ ಬಂದಮೇಲೆ ಇದೇನು ಮಾಡಬೇಕಂದ್ರೆ, ಪ್ಲೇಟ್ನ ಮುಚ್ಚಿ ನಾವು ಕುದಿಸ್ಬಾರ್ದು, ಕಹಿ ಬರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಪ್ಲೇಟ್ ಮುಚ್ಚಬಾರ್ದು, ಪ್ಲೇಟ್ ಓಪನ್ ಇಟ್ಕೊಂಡೆ ಕುದಿಸ್ಬೇಕು ಚೆನ್ನಾಗಿ. ಕುದಿಸಿದ್ಮೇಲೆ ನೋಡಿ, ಇದು ಮುದ್ದೆಗಿಟ್ಟಿದ್ದೆ, ಮುದ್ದೆ ಮಾಡಿದೆ. ಯಾಕಂದರೆ ಉಪ್ಸಾರಿದ್ದ ಮುದ್ದೆ ಇರಲೇಬೇಕಲ್ಲ, ಬೇರೆ ಮಾಡೋದೇನು ಅಷ್ಟು ಮಾಡಲ್ಲ ನಾನು. ಉಪ್ಸಾರು ಮಾಡಿದಾಗ, ನಾನ್ ವೆಜ್ ಮಾಡಿದಾಗ ಮಾತ್ರ ಮುದ್ದೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಸ್ವಲ್ಪ ಎನ್ಕರೇಜ್ ಮಾಡಿ. ನೋಡಿ, ಮುದ್ದೆನ ನಾನು ಅನ್ನದ ಕೈಯಲ್ಲೇ ಇದು ಮಾಡಿಬಿಡ್ತೀನಿ. ಅದಕ್ಕೇನೋದು ಜಾಸ್ತಿ ಮಾಡೋದಷ್ಟೇ ಹಿಟ್ಟಿನ ದೊಣ್ಣೆ ಯೂಸ್ ಮಾಡೋದು. ಇಲ್ಲಾಂದರೆ ಈ ಥರ ಇದರಲ್ಲೇ ಸೌಟ್ಗಳನ್ನೇ ಇದು ಮಾಡಿ, ನಮ್ಮ ಯಜಮಾನ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟು ನಾನು ಒಂದು ಸಣ್ಣ ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ ಫ್ರೆಂಡ್ಸ್. ಇಷ್ಟೇ ಇವತ್ತೊಂದು ವ್ಲಾಗು. ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.